ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆತ್ಮ ಆಫ್ಲೈನ್ ಚಾನಲ್. ಇವಾಗ ಎದ್ದೆ, ಜಿಮ್ಗೆ ಹೋಗಿಲ್ಲ ಇವತ್ತು, ಯಾಕಂದರೆ ಮತ್ತೆ ನೆನ್ನೆ ಲೇಟಾಗಿ ಮಲ್ಕೊಂಡೆ. ಅದಕ್ಕೆ ತಿಂಡಿ ಎಲ್ಲ ಆಯಿತು. ಇವಾಗ ರವೆ ಇಡ್ಲಿ ಮಾಡಿದರು. ಸೊ ಇವಾಗ ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ಆಫೀಸ್ ಹತ್ರ ಹೋಗಬೇಕು. ಅಣ್ಣ ಹೊರಡ್ತಾರೆ ಇವತ್ತು ಬೆಂಗಳೂರಿಗೆ, ನಾನು ಕೆಲಸ ಕೊಡ್ತಾಯಿದ್ದೀನಿ. ಬಾಯ್ ಬಾಯ್ ಬಾಯ್. ಅದಕ್ಕಿಂತ ಮುಂಚೆ ನನಗೆ ಹೆಲ್ಪ್ ಮಾಡಬೇಕಾಗಿರೋದು, ಈ ಬೀರನ್ನ ಅವಾಗ ನಾನು ಒಬ್ಬನೇ ತಿರುಗಿಸ್ದೆ, ಈಗ ಇದೆಯಲ್ಲ ಇಬ್ಬರು ಅದೇ ಮಾತಾಡಿದೆ, ನಿನ್ನ ಫ್ರೀಡಮ್ ಇರುತ್ತೆ ಅಂತ. ಆಮೇಲೆ ಅಪ್ಪ ಹೇಳಿದ ನನ್ನ ಪಾಯಿಂಟ್, ಸೆಕ್ಯೂರಿಟಿ ಮುಖ್ಯ. ನಾನು ಮೋಸ್ಟ್ಲಿ ವೀಕೆಂಡ್ ಬರ್ತೀನಿ. ವೀಕೆಂಡಾ? ಸೊ ಅಮ್ಮನ ಬಂದಿರುತ್ತೆ. ನನಗೆ ತಾನೇ ಹೇಳ್ಬೇಕು. ನಿಮ್ಮ ಅಣ್ಣಗೆ ಹೇಳ್ಬಿಟ್ಟು ಆಮೇಲೆ ಹೇಳ್ತಾ ಇದ್ದೆ. ಈಗ ಒಂದು ಟಾಪಿಕ್ ಇದು ಮಾಡಿ ಇಲ್ಲ ಅಂತ ಒಂದು ರಿಯಾಕ್ಟ್ ಮಾಡ್ತಿದ್ದಿಲ್ಲ ಅಂತ ಗೊತ್ತಿಲ್ಲ ಏನು ಹಂಗೆ ಅಂತ ಅಂದರೆ ಈ ಥರದ್ದು ಅಂಡರ್ವೇರ್ ಇದೆಯಲ್ಲ, ಇಲ್ಲ ಇಲ್ಲ ಅವನು ಡಿಸೈಡ್ ಮಾಡ್ತಾನೆ. ಈ ಥರದ್ದು ಅಂಡರ್ವೇರ್ ಇದೆಯಲ್ಲ, ಸೇಮ್ ಈ ಥರದ್ದು ಇನ್ನೊಂದು ಈ ಥರ ಒಂದು ಯೂನಿಕಾಗಿ ಹಾಕೋಣ ಅಂತ ಅಂದ್ಬಿಟ್ಟು ಪರ್ಚೇಸ್ ಮಾಡಿದ್ದು. ಎನಿವೇ ಅದು ಇಲ್ಲಿ ಡ್ರಾಪ್ ಆಗಿದೆ. ಸೊ ಮೊನ್ನೆ ನಿನ್ನ ಇದರಲ್ಲಿ ಮೇಲ್ಗಡೆ ಇತ್ತು ಅಂಡರ್ವೇರ್. ಇಟ್ ಮೀನ್ಸ್ ಯು ಆರ್ ಯೂಸಿಂಗ್ ಅಂಡರ್ವೇರ್ ಆ ಕಡೆ ಕೇಸ್ ಮಾಡ್ತೀನಿ, ಕನ್ನಡ ವರ್ಷಕ್ಕೆ ಯೂಸ್ ಮಾಡ್ತಿದ್ದೆ. ಒಟ್ಟು ಈಸಿಯಾಗಿ ಗೊತ್ತಾಯ್ತಾ? ನಾನು ಮೇಲ್ಗಡೆ ಅದೇ ಯೆಲ್ಲೋ ಕಲರು, ವೈಟ್, ಬ್ಲ್ಯಾಕ್. ತಮ್ಮ ಬಟ್ಟೆ ಅನ್ನೋದು ಯೂಸ್ ಮಾಡ್ತೇನೆ, ಇದೆಲ್ಲ ಸರಿ. ಕನ್ನಡಿ ಒಡ್ಸಕ್ ಇಟ್ಕೊಂಡಿದ್ಯಲ್ವಾ? ಅಷ್ಟಿನಿಂದ ಇತ್ತಲ್ಲ, ಏನ್ ಮಾಡ್ಲಿ ನಾನು ಅಂತ. ಹಾಕೊಳಕ್ಕೂ ಆಗ್ತಾ ಇಲ್ಲ, ಬಿಸಾಕಕ್ಕೂ ಇಷ್ಟ. ಜಾಸ್ತಿ ಸೈಜ್ ದೊಡ್ಡ ಹಾಕೊಂಡು ಟ್ರೈ ಮಾಡಿದ್ಯಾ? ಇನ್ನೊಂದು ಅದಕ್ಕೆ ಬೈ. ಸಿ ಯು ವೀಕೆಂಡಲ್ಲಿ. ಬಾಯ್ ಮಗನೆ. ಬಾಯ್. I'm happy that you are for job ಒಂಥರ routine life ಥರ ಆಗುತ್ತೆ, ನಿಮಗೆ ಈಸಿ ಆಗುತ್ತಲ್ಲ. So enjoying the job? ಹಾಂ, ಆದರೆ ಬೇಗ ಅಂತ ಮಾತಾಡೋದು. ಅವನು ನಾನು ಒಬ್ಳ ಹತ್ರನೇ ಮಾತಾಡ್ತಿರ್ಲಿಲ್ಲ ಹಂಗೆ, ಅಂತ ಕೊಡ್ತಾನೆ. ಯಾರಿಗಿಂತ ಅವ್ರ ಹತ್ರ ಮಾತ್ರ ಅವ್ರ ವಾಯ್ಸ್ ಟೋನ್ ಲೋ ಇರುತ್ತೆ. ಗೊತ್ತು ನನಗೆ. ಅವ್ನ ಪಾಪ ದೊಡ್ಡವ್ರು ಎಲ್ಲರ ಹತ್ರನೂ ಹಂಗೆ ಮಾತಾಡ್ತಾನೆ. ನನ್ನ ಹತ್ರ ನಾನು ಅತ್ತಿಗೆ ಆದ್ಮೇಲೆ ನನ್ನ ಹತ್ರನೂ ಹಂಗೆ ಸರಿ ಅಕ್ಕ ಆಗಿರುವಾಗ ಚೆನ್ನಾಗಿತ್ತು. ಈಗಲ್ಲ, ಅವ್ನು ಮುಂಚೆ ಆಕ್ಟಿಂಗ್ ಹೆಂಗಿತ್ತು ಗೊತ್ತಾ? ಅದಕ್ಕೆ ಅವ್ನು ಆಕ್ಚುಲಿ ಮಾತಾಡೋದೇ ಹಂಗೆ. ನಾನು ಇಷ್ಟೆಲ್ಲ ನಿನ್ ಗ್ರಹಿಸ್ತಿದ್ದೆ, ಮಾತಾಡ್ತೀಯಾ ಅಂತ. ಅವ್ನ ರೆಸ್ಪೆಕ್ಟ್ಫುಲ್ ಮನುಷ್ಯ. ಅವಾಗ ಅದಕ್ಕೆ ಬರ್ತಿತ್ತಲ್ಲ, ಅವಾಗ ಮಾತೇ ನಿಲ್ಸ್ತಾ ಇರ್ಲಿಲ್ಲ. ಇವು ಒಟ್ಟೊಟ್ಟಿಗೆನೆ ಊಟ ಮಾಡ್ತಿದ್ದವ. ಫುಲ್ ಗಾಸಿಪ್, ಅಂತೆ ಹಿಂಗಂತೆ ಅದಂತೆ ಇದಂತೆ ಅಂತ ಫುಲ್ಲು. ಇವಾಗ ಭಯ ಅತ್ತಿಗೆ ಅಲ್ಲ, ಇವಾಗ ಟೈಮ್ ಆಯ್ತು ಕೆಲ್ಸಕ್ಕೆ. ಮುಗೀತು ಕೆಲಸ. ಮುಗಿದಾಗ ಟೈಮು 7 ಗಂಟೆ. ಯಾಕಂದರೆ ನಂದು ಟೀ ಶರ್ಟ್ ಬಂತು. ಟೀ ಶರ್ಟ್ ತೊಗೊಳಕ್ಕೆ ನಮ್ಮ HR ಜೊತೆ ಹೋಗಿದ್ದೆ. ಅಲ್ಲಿ ಲೇಟ್ ಆಗೋಯ್ತು, ಏನೇನೋ ಕನ್ಫ್ಯೂಷನ್. ಒಂದು ಟೀ ಶರ್ಟ್ ಕೊಟ್ಟರೆ ಇನ್ನೊಂದು ಟೀ ಶರ್ಟು ಡಿಸೈನ್ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಆಗೋಷ್ಟೊಳಗೆ 7 ಗಂಟೆ ಆಯಿತು. ಸೊ 7 ಗಂಟೆ ಆಗಿ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗೋಷ್ಟೊಳಗೆ ಪಕ್ಕ ಒಂದು 7:45, 8 ಗಂಟೆ. ಇಲ್ಲಿ ದೇವಸ್ಥಾನದ ಮುಂದೆ ನಿಂತಿದ್ದೀನಿ. ಅದೊಂದು ಒಳ್ಳೆಯ ಒಂದು ಮಂತ್ರ ಕೇಳಿಸ್ತಾ ಇದೆ. ಒಂಥರ ಕೇಳೋಕ್ಕೆ ಚಂದ ಮಂತ್ರಗಳನ್ನೆಲ್ಲ. ಸೊ ಇವಾಗ ಒಂದು ಹನಿ ಆಗ್ತು, ಬೇಗ ಮನೆಗೆ ಹೋಗ್ಬಿಡ್ಬೇಕು. ಸೊ ಸಿ ಯು ಅಟ್ ಹೋಮ್. ಸೊ ಇವಾಗ ಮನೆಗೆ ಬಂದೆ. ಇಲ್ಲಿ ನೋಡಿ ಟೀ ಶರ್ಟು ಕೊಟ್ಟಿದ್ದಾರೆ. ಸೊ ಇವಾಗ ಮನೆಗೆ ಬಂದು ಒಳಗಡೆ ಹೋಗಿ ಎಷ್ಟು ಕರೆಕ್ಟಾಗಿ ನಾನು ಹೇಳ್ದಂಗೆ 7:50 ಬರೋಷ್ಟರೊಳಗೆ. ಸೊ ಇಲ್ಲಿ ಅಜ್ಜಿ ನಿಂತಿದ್ದಾರೆ. ಕಾಯ್ತಿದ್ರಾ? ಏನಕ್ಕೆ ಫಿಲಿಮ್ ನೋಡ್ತಿಲ್ಲ? ಫಿಲಿಮ್ ನೋಡ್ತಿಲ್ಲ? ಓಯ್ ಅಲ್ಲೇ ಹುಳ 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 ಅಯ್ಯಪ್ಪ. ಹೋಯ್ತಾ? ಹ್ಞೂ, ಇಲ್ಲಿ ಜೀರುಂಡೆ. ಸೊ ಅಜ್ಜಿನ ಕಾಪಾಡಿಬಿಟ್ಟೆ ಕಡಜದಿಂದ. ಆಯ್ತು ನೋಡಿರಿ, ನಾನು ಮಾತಾಡ್ಸೋ ಅಂತ ಮಾತಾಡಿಸ್ತೀನಿ.
ಹೇಗಿದ್ಯಾ ಭೈರವ? ನಾನು 2 ಒಳಗಲ್ಲಿ ತೋರಿಸಿ ಹೇಳು. ಹೇಳ್ದ. ಇದು ಕಮೆಂಟ್ಸ್ ಎಲ್ಲ ಓದಿದ್ರ? ನಿಮಗೆ ಕಮೆಂಟ್ ಹಾಕವ್ರೆ. ಹ್ಞೂ ಮಾಡಿದೆ. ಹಾಂ ಇಲ್ಲ ಚೆನ್ನಾಗಿತ್ತು. ಇದು ಕಂಪ್ನಿ ಟೀ ಶರ್ಟ್. ಹಾಂ ಹಾಂ ಸ್ವೀಟು ನನ್ನ ಮಗ ಕಾಲನ ಪರವಾಗಿಲ್ವಾ? ಹಾಂ ಸ್ಟ್ರಾಂಗ್ ವುಮೆನ್ ಅಂತ ಕಮೆಂಟ್ ಹಾಕೋರೆ. ಎಣ್ಣೆ ಮೊನ್ನೆ ಎಲ್ಲ ಓಡಾಡ್ಬಿಟ್ಟಲ್ವ ಜಾಸ್ತಿ, ಹಾಂ ಅದು ಫೀವರು ಹಾಂ ಏನು ಮಾಡೋಕ್ಕಾಗಲ್ಲ. ಆದರೂ ನಮ್ಗೇನು ಇಲ್ಲ ಅಂತಲೇ ಇರಬೇಕು ಕಣ. ಹಾಂ ಓದುತ್ತಲೇ ಹಾಂ ಈಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಸಿಗೋಣ. ಇಲ್ಲಿ ಕೇರಳ ಇದ್ದಾರೆ. ಶ್ಯಾಮು ವೀಡಿಯೋ ಕಂಡು ಕಮೆಂಟ್ ಇಟ್ಟು, ಶ್ಯಾಮು ವೀಡಿಯೋ ಕಂಡಿಟ್ಟು ಕಮೆಂಟ್ ಇಟ್ಟು ನಲ್ಲ ಪಾಡು ಅಮ್ಮಮ್ಮೆ ಅಂತ. ನಾನು ಆಮೇಲೆ ಬಂದ್ಬಿಟ್ಟು ಅಕ್ಕನ ಜೊತೆ ವೀಡಿಯೋ ಕಾಲ್ ಮಾಡ್ತಾಯಿದ್ದೆ. ನಾನೆಲ್ಲ ಫಸ್ಟ್ ಮಾಡಿದ್ದೆ, ಆಮೇಲೆ ವೀಡಿಯೋ ಮಾಡೋಣ ವ್ಲಾಗ್ಗೆ ಅಂದ್ಬಿಟ್ಟು ಮಾಡಿದ್ರೆ ಎಡಿಟ್ ಮಾಡ್ಬೇಕಾದ್ರೆ ನೋಡ್ತೀನಿ ಮತ್ತೆ ವಾಯ್ಸ್ ರೆಕಾರ್ಡೇ ಆಗಿಲ್ಲ. ನನಗೆ ಪದೇ ಪದೇ ಇದೇ ಥರ ಆಗಿ ಒಂಥರ ಥೂ ಅನ್ನಿಸ್ಬಿಡ್ತೈತೆ. 10 ನಿಮಿಷದ ಕಂಟೆಂಟ್ ಗೈಸ್, 10 ನಿಮಿಷ. ನಾನು ಸಕ್ಕದಾಗಿ ಏನೇನೋ ಮಾತಾಡಿದ್ವಿ, ಎಲ್ಲ ಹೋಯ್ತು. ಇವಾಗ ಊಟ ಆಯಿತು. ಊಟ ಆಗಿ ಇವಾಗ ಎಡಿಟ್ ಮಾಡಬೇಕು. ನನಗೆ ಲಿಟ್ರಲಿ ಜಾಸ್ತಿ ಸ್ಕ್ರೀನ್ ಟೈಮ್ ಆಗ್ಬಿಟ್ಟು ಕಣ್ಣೇ ಬಿಡೋಕ್ಕಾಯ್ತಿಲ್ಲ. ನನಗೆ ಒಂಥರ ಹೆವಿ ಕಣ್ಣು ಒಂಥರ ಆಗ್ತೈತೆ. ಯಾಕಂದರೆ ಆಫೀಸಲ್ಲೂ ಸ್ಕ್ರೀನ್ ಟೈಮು, ಮನೆಗೆ ಬಂದರೂ ಸ್ಕ್ರೀನ್ ಟೈಮು, ಇವಾಗಲೂ ಮಲಗೋಕ್ಕಿಂತ ಮುಂಚೆನೇ ಸ್ಕ್ರೀನ್ ಟೈಮ್, ಫುಲ್ ಸ್ಕ್ರೀನ್ ಟೈಮ್ ಆಗಿಬಿಟ್ಟೈತೆ. ಅದು ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಆತ್ಮ ಆಫ್ಲೈನ್ ಸೈನಿಂಗ್ ಆಫ್.